ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ನಾನು ಸೋಯಾ ಸಾಸ್ ಚಿಲ್ಲಿ ಸಾಸ್ ಏನಿಲ್ದಿರ ಮನೆಯಲ್ಲೇ ತರಕಾರಿ ಯೂಸ್ ಮಾಡ್ಕೊಂಡು ಫ್ರೈಡ್ ರೈಸ್ ತೋರಿಸ್ತಾ ಇದ್ದೀನಿ. ವೆಜ್ ಫ್ರೈಡ್ ರೈಸು. ಇದಕ್ಕೆ ಬೇಕಾಗೋ ಸಾಮಾನು 1 ಕಪ್ ಆಗಷ್ಟು ನಾನು ರೈಸ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ತೊಗೊಂಡು, ಈಗ ಸ್ಪ್ರಿಂಗ್ ಆನಿಯನ್ ಸೀಸನ್ ಆಗಿರೋದ್ರಿಂದ ಸ್ಪ್ರಿಂಗ್ ಆನಿಯನ್ ಎಲ್ಲ ತರಕಾರಿನೂ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಸ್ಪ್ರಿಂಗ್ ಆನಿಯನ್, ಸ್ವಲ್ಪ ಬೀನ್ಸು, ಶುಂಠಿ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡು 1/4 ಇಂಚು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 4 ಎಸಳನ್ನು ನಾನು ಕಟ್ ಮಾಡಿ ಸ್ವಲ್ಪ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಒಂದು ಹಸಿಮೆಣಸಿನ್ಕಾಯಿ ಖಾರಕ್ಕೆ, ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಒಂದು ಕ್ಯಾರೆಟು ಸಣ್ಣ ಸೈಜಲ್ಲಿ ಅರ್ಧ ಸಾವು ತೊಗೊಂಡಿದ್ದೀನಿ. ಮತ್ತು ಒಂದು 2 ಸ್ಪೂನ್ ಎಣ್ಣೆ ಬೇಕಾಗುತ್ತೆ. ಕಾಳು ಮೆಣಸು ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ನೀವು ಖಾರ ನೋಡಿ ಹಾಕ್ಕೊಳ್ಳಿ. ಆಲ್ರೆಡಿ ನಾನು ರೈಸ್ಗೆ ಉಪ್ಪು ಹಾಕಿ ರೈಸ್ ಮಾಡಿರೋದ್ರಿಂದ ಸ್ವಲ್ಪ ಉಪ್ಪು ನೋಡ್ಕೊಂಡು ನಾನು ಯೂಸ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಮೊದಲಿಗೆ ನಾವು ಎಣ್ಣೆ ಹಾಕ್ಕೊಂಬಿಡೋಣ. ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಇದೆ. ಇದಕ್ಕೇನು ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಎಣ್ಣೆ ಹಿಡಿಯೋದಿಲ್ಲ. ಕಾದಿದೆ. ಮೊದಲಿಗೆ ನಾವು ಶುಂಠಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಳ್ಳೋದು ಹಾಕಿದ್ದೀನಿ. ಸ್ವಲ್ಪ ಕ್ವಾಂಟಿಟಿ ಮಾಡೋದು, ನೀವು ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು. ರೈಸ್ ಮೇಲೆ ಡಿಪೆಂಡು. ಸ್ವಲ್ಪ ಹಸಿಮೆಣಸಿನ್ಕಾಯಿ, ಶುಂಠಿ ಸ್ವಲ್ಪ ರಾಸ್ಮೇಲೆ ಹೋಗೋವರೆಗೂ ಸ್ವಲ್ಪ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಉಳಿದ ತರಕಾರಿಗಳೆಲ್ಲ ಸೇರಿಸ್ಕೊಂಬಿಡೋಣ. ಸ್ಪ್ರಿಂಗ್ ಆನಿಯನು, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು, ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಆಲ್ರೆಡಿ ಉಪ್ಪು ಸ್ವಲ್ಪ ಹಾಕಿರೋದ್ರಿಂದ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ. ಇದು ಯಾವಾಗ ಬೇಕಾದ್ರೆ ನೀವು ಮಾಡ್ಕೊಬೋದು. ಜೀರಿರಾಗಿ ಸಾಸೆಲ್ಲ ಏನಿದ್ರೆ ಸಿಂಪಲ್ಲಾಗಿ ನಾವು ನೋಡಿ ಫ್ರೆಂಡ್ಸ್, ನಾನು 3/4 ಭಾಗ ಆಗೋಷ್ಟು ನಾನು ತರಕಾರಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಕಂಚಿನ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕು ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಇದ್ರ ಜೊತೆ ನೀವು ಎಲೆಕೋಸು ಯೂಸ್ ಮಾಡ್ಕೊಬೋದು. ಸ್ವೀಟ್ ಕಾರ್ನ್ ಇದ್ರೆ ಅದು ಯೂಸ್ ಮಾಡ್ಕೊಬೋದು. ಬೇಬಿ ಕಾರ್ನ್ ಅದು ಚೆನ್ನಾಗಿರುತ್ತೆ, ಯೂಸ್ ಮಾಡ್ಕೊಬೋದು. ಇಷ್ಟ ಆದರೆ ನಮಗೆ ಸಾಕು. ನಾನು 3/4 ಭಾಗ ಆಗೋಷ್ಟು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಸೇರಿಸ್ತೀನಿ. ಆಲ್ರೆಡಿ ರೈಸ್ಗೆ ಹಾಕಿರೋದ್ರಿಂದ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಉಪ್ಪು. ಇವಾಗ ನಾವು ರೈಸ್ ಸೇರಿಸ್ಕೊಳ್ಳೋಣ. 1 ಕಪ್ ಆಗೋಷ್ಟು ರೈಸ್ ಇದೆ. ಮಿಕ್ಸ್ ಮಾಡ್ಕೊಳ್ಬಿಡೋಣ ಚೆನ್ನಾಗಿ. ಪಟ ಹೋಗುತ್ತೆ. ರೈಸ್ ತುಂಬ ಉಳಿದಿದ್ರೆ ಈ ಥರ ನೀವು ಮಾಡ್ಕೊಬೋದು. ಇವಾಗ ಇದಕ್ಕೆ ನಾನು ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನ್ ಸೇರಿಸ್ತಾ ಇದ್ದೀನಿ. ನೀವು ಖಾರ ನೋಡಿ ಹಾಕ್ಕೊಳ್ಳಿ. ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಡ್ತೀನಿ. ಈ ಟೈಮಲ್ಲಿ ಉಪ್ಪು ಖಾರ ನೋಡಿ ನೀವು ಯೂಸ್ ಮಾಡ್ಕೊಬೋದು. ಆಗಿದೆ. ಸಿಂಪಲಾಗಿ ಕಡಿಮೆ ಅವಧಿನಲ್ಲೇ ನೀವು ಮಾಡ್ಕೊಬೋದು. ನೀವು ಬೇಕು ಅಂದರೆ ಇದಕ್ಕೆ ನೀವು ಚಿಲ್ಲಿ ಸಾಸು, ವಿನಿಗರೂ ಹಾಕ್ಕೊಂಡು ನೀವು ಫ್ರೈಡ್ ರೈಸ್ ಮಾಡ್ಕೊಬೋದು. ನಾನು ಅದೆಲ್ಲ ಏನು ಯೂಸ್ ಮಾಡಿದಿರ ಸಿಂಪಲ್ಲಾಗಿ ನಾನು ಮಾಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ವೆಜ್ ಫ್ರೈಡ್ ರೈಸು ರೆಡಿಯಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.